ನಮಸ್ಕಾರ ವೀಕ್ಷಕರೇ, ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಅನೇಕರು ಪ್ರಸ್ತುತ ವ್ಯವಹಾರದ ಬಗ್ಗೆ ಯೋಚಿಸುತ್ತಿದ್ದಾರೆ. ಅನೇಕ ಜನರು ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಕೆಲಸವನ್ನು ಹುಡುಕುತ್ತಿದ್ದಾರೆ. ಈ ಎರಡು ಅಗತ್ಯಗಳನ್ನು ಏಕಕಾಲದಲ್ಲಿ ಪೂರೈಸಬಹುದು. ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡದೆಯೇ ಲಾಭದಾಯಕ ಮನೆ ವ್ಯವಹಾರವನ್ನು ಪ್ರಾರಂಭಿಸಬಹುದು. ವೀಕ್ಷಕರೇ, ಕಳೆದ ಕೆಲವು ವರ್ಷಗಳಿಂದ ದೇಶದಲ್ಲಿ ಅಣಬೆಗಳ ಬೇಡಿಕೆಯು ಸ್ಥಿರವಾಗಿ ಹೆಚ್ಚುತ್ತಿದೆ. ಅದರ ಬೆಲೆಗಳು ಸಹ ಬಹಳಷ್ಟು ಹೆಚ್ಚಾಗುತ್ತಿದೆ. ಇದರಿಂದ ರೈತರು ಅಣಬೆ ಕೃಷಿಯಿಂದ ಉತ್ತಮ ಆದಾಯ ಗಳಿಸಲು ಸಾಧ್ಯವಾಗಿದೆ. ವೀಕ್ಷಕರೇ, ಮನೆಯಲ್ಲೇ ಕೃಷಿ ಮಾಡಿ 1.5 ತಿಂಗಳಲ್ಲಿ ಕೈತುಂಬ ಹಣ ಗಳಿಸಬಹುದಾದ ವಿಷಯದ ಕುರಿತು ಇಲ್ಲಿ ಹೇಳಲಾಗುತ್ತಿದೆ. ಕೆಲವೇ ಸಾವಿರ ರೂಪಾಯಿಗಳ ಹೂಡಿಕೆಯಿಂದ ಈ ಉದ್ಯಮವನ್ನು ಬಹಳ ಸುಲಭವಾಗಿ ಆರಂಭಿಸಬಹುದು ಎಂಬುದು ದೊಡ್ಡ ವಿಷಯ. ಆದರೆ ಇದೇನು ಕೃಷಿ? ಅಣಬೆ ಕೃಷಿಯ ವ್ಯವಹಾರದ ಬಗ್ಗೆ ಇಲ್ಲಿ ಹೇಳಲಾಗುತ್ತಿದೆ. ಈ ದಂಧೆ ಮಾಡುವುದರಿಂದ ಪ್ರತಿ ತಿಂಗಳು 1000ದಿಂದ ಲಕ್ಷ ರೂಪಾಯಿ ಗಳಿಸಬಹುದು. ಕೇವಲ 2ರಿಂದ 3 ಸಾವಿರ ರೂಪಾಯಿ ಬಂಡವಾಳ ಹಾಕಿ ಅಣಬೆ ಕೃಷಿ ಉದ್ಯಮ ಪ್ರಾರಂಭಿಸಬಹುದು. ಚಿಕ್ಕ ಮನೆಯಲ್ಲೂ ಅಣಬೆ ಕೃಷಿ ಉದ್ಯಮ ಆರಂಭಿಸಬಹುದು. 1.5 ಅಥವಾ 2 ತಿಂಗಳ ನಂತರವೂ ಸಾಕಷ್ಟು ಹಣ ಗಳಿಸಲು ಸಾಧ್ಯವಿದೆ. ಕಳೆದ ಕೆಲವು ವರ್ಷಗಳಿಂದ ದೇಶದಲ್ಲಿ ಅಣಬೆಗಳ ಬೇಡಿಕೆಯು ಸ್ಥಿರವಾಗಿ ಹೆಚ್ಚುತ್ತಿದೆ. ಆದರೆ ಅದರ ಬೆಲೆಗಳು ಸಹ ಬಹಳಷ್ಟು ಹೆಚ್ಚುತ್ತಿದೆ. ಇದರಿಂದ ರೈತರು ಅಣಬೆ ಕೃಷಿಯಿಂದ ಉತ್ತಮ ಆದಾಯ ಗಳಿಸಲು ಸಾಧ್ಯವಾಗುತ್ತಿದೆ. ಅಣಬೆ ಬೆಳೆಗಾರರಾದ ಪೂಜಾ ಪಾಲ್ ಮಾತನಾಡಿ, ಮಾರ್ಚ್ನಿಂದ ಅಕ್ಟೋಬರ್ವರೆಗೆ ಅಣಬೆ ಬೇಸಾಯಕ್ಕೆ ಸೂಕ್ತ ಸಮಯ. ಇದನ್ನು ತಯಾರಿಸಲು ಕೆಲವು ರಾಸಾಯನಿಕಗಳನ್ನು ಬಳಸಿ ಒಣ ಹುಲ್ಲಿನ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ. ಇಡೀ ಪ್ರಕ್ರಿಯೆಯು ತೆಗೆದುಕೊಳ್ಳಬಹುದು ಸುಮಾರು 30 ದಿನಗಳು ಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಕಾಂಪೋಸ್ಟ್ ಸಿದ್ಧವಾದ ನಂತರ 6ರಿಂದ 7 ಇಂಚು ದಪ್ಪದ ಹಾಸಿಗೆಯನ್ನು ಮಾಡಿ ಮಿಶ್ರ ಗೊಬ್ಬರದಿಂದ ಮಾಡಿದ ಈ ಹಾಸಿಗೆಯಲ್ಲಿ ಅಣಬೆಗಳನ್ನು ಬಿತ್ತಲಾಗುತ್ತದೆ. ಅದರ ನಂತರ ಅಣಬೆಗಳು ಬೆಳೆಯಲು ಸುಮಾರು 35ರಿಂದ 40 ದಿನಗಳು ತೆಗೆದುಕೊಳ್ಳುತ್ತದೆ. 35ರಿಂದ 40 ದಿನಗಳ ನಂತರ ಅಣಬೆ ಸುಲಭವಾಗಿ ಬೆಳೆಯುತ್ತದೆ. ಈ ವ್ಯವಹಾರವನ್ನು ಪ್ರಾರಂಭಿಸಲು ಶೆಡ್ ಪ್ರದೇಶದ ಅಗತ್ಯವಿದೆ. ಇದಲ್ಲದೆ ಅಣಬೆ ಕೃಷಿಗೆ ಪ್ರತ್ಯೇಕ ಪ್ರದೇಶವನ್ನು ಸಿದ್ಧಪಡಿಸಬೇಕು. ಅಣಬೆಗಳನ್ನು ಬೆಳೆಸುವ ಸ್ಥಳದಲ್ಲಿ ಶೆಡ್ಗಳು ಮತ್ತು ಸರಿಯಾದ ಗಾಳಿ ಬಹಳ ಮುಖ್ಯ. ಇದು ಬೆಳೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಸರಿಯಾದ ಗಾಳಿಯ ಜೊತೆಗೆ ಕಂಪೋಸ್ಟ್ ಉತ್ತಮ ಗುಣಮಟ್ಟದಾಗಿರುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ಬೆಳೆಯ ಗುಣಮಟ್ಟವು ನರಳುತ್ತದೆ. ಹೌದು ವೀಕ್ಷಕರೇ, ದೇಶದಲ್ಲಿ ಅಣಬೆಯ ಬೇಡಿಕೆಯು ಸ್ಥಿರವಾಗಿ ಹೆಚ್ಚುತ್ತಿದೆ. ಆದರೆ ಇದು ನೀವು ಆರಾಮಾಗಿ ಮಾಡಬಹುದು. ಕಮ್ಮಿ ಬಜೆಟ್ಟಿಗೆ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಜಾಸ್ತಿ ಹಣ ಗಳಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮರೆಯದಿರಿ, ಶೆಡ್ ಪ್ರದೇಶವನ್ನು ಆಯ್ಕೆ ಮಾಡಿ ಅಣಬೆ ಬೆಳೆಸಿ ಕೈ ತುಂಬ ಹಣ ಗಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.